ಸರ್ ಟಾಟಾ ಗಾಡಿ ಬೆಳಗಾಮೇ ಕಟ್ಸೋದು ಜಾಸ್ತಿ. ಅವ್ರು ಬೆಳಗಾಂನಲ್ಲಿ ಕಳ್ಸೋದು. ಇಲ್ಲಿ ಎಲ್ಲ ಕಟ್ಟೋದಿಲ್ಲ ಅದು, ಅವ್ರಿಗೆ ಬರೋದಿಲ್ಲ ಕಟ್ಟಾಗಿ ತಮಿಳ್ನಾಡಲ್ಲಿ. ಓಕೆ, ತಮಿಳ್ನಾಡವರು ಟಾಟಾ ಗಾಡಿ ಕಟ್ಟೋದಿಲ್ಲ ಅವ್ರು. ಇದಕ್ಕೆ ಕೋಕ್ ಎಲ್ಲ ಲೋಡ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅಂತಾರೆ, ನಿಜನೇ ಅಲ್ವಾ? ಹೌದು ಹೌದು, ಇದಕ್ಕೆಲ್ಲ ಕೋಕ್ ಎಲ್ಲ ಲೋಡ್ ಮಾಡಿದ್ರೆ. ಈ BS3 ಲೈಲ್ಯಾಂಡ್ ಗಾಡಿದು ಸ್ಟೇರಿಂಗ್ ತುಂಬಾ ಚಿಕ್ಕದಲ್ವಾ? ಇದು ಚಿಕ್ಕದೆ, ಅಂದ್ರೆ ಇದು BS3 ಚಿಕ್ಕದೆ. ಆಮೇಲೆ BS4 6 ರಿಂದ 7 ವರ್ಷ ಕಿನ್ನರ್ ಕೆಲಸ ಮಾಡಿದವ್ರಿಗೆ ಈ ಗಾಡಿ ದಂಧೆ ಒಲಿತಿತ್ತು. ತಮಿಳ್ನಾಡಲ್ಲಿ ಕಟ್ಸಿರೋದಲ್ವಾ? ಹೌದೌದು, ತಮಿಳ್ನಾಡು. ಇವಾಗ ಮತ್ತೆ ಬಾಡಿ ಕೆಬಿನಿಂಗ್ ಬಂದಿದೆ ಗಾಡಿ. ಬಂದಿದೆ, ಇನ್ನೂ ಒಂದ್ 6-7 ತಿಂಗಳಲ್ಲಿ ಮತ್ತೆ ಹೋಗ್ಬೇಕು. ಓಕೆ, ಹೇಳಿದಾರ ಓನರ್? ಹೇಳಿದ್ದಾರೆ ಮಾಡ್ಸೋಣ ಅಂತ ಹೇಳಿ. ಅದೇ ಒಂದ್ 6-7 ತಿಂಗಳು, ಅದು 3 ವರ್ಷ ನಡೆಸಿದೆ. ಆಮೇಲೆ ಆ ಗಾಡಿ ಕೊಟ್ರು ಅವರು, ಅದು 10 ವೀಲ್. ಅದು 10 ವೀಲ್. ಆಮೇಲೆ ಮತ್ತೊಂದು ತಗೊಂಡ್ಬಂದಿದ್ರು, ಅದು 1 ವರ್ಷ ಓಡಿಸಿದೆ. ಓಕೆ, ಅದು ಗಾಡಿ ಕೊಟ್ರು. ಆಮೇಲೆ ಇದು ತಗೊಂಡ್ 2 ವರ್ಷ ಆಯ್ತು. ಓಕೆ, ಎಲ್ಲ ಲೈಲ್ಯಾಂಡ್. ಹಾ, ಲೈಲ್ಯಾಂಡ್. ಓಕೆ, ಏನಕ್ಕೆ ಸರ್ ಪದೇ ಪದೇ ಗಾಡಿ ಚೇಂಜ್ ಮಾಡ್ತಾ ಇದ್ದಾರೆ ನಿಮ್ಮ ಮಾಲಕರು? ಸರ್, ನಿಮ್ದು ಯೂಟ್ಯೂಬ್ ಚಾನಲ್ ಭಾಳ ಒಳ್ಳೇದಿದೆ, ಓಕೆ, ನಡೀತಾ ಇದೆ. ಹಿಂಗೆ ಇರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಇದು ಲೈಕ್ ಮಾಡ್ರಿ. ಸರ್ ನಮಸ್ತೆ. ಹಾ, ಹೇಳಿ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಇಲಿಯಾಸ್ ಅಂತ ಹೇಳಿ. ಓಕೆ ಸರ್, ಎಲ್ಲಿ ಸರ್ ನಿಮ್ಮೂರು? ನಮ್ಮೂರು ರಾಣೆಬೆನ್ನೂರು ಅಂತ ಹೇಳಿ. ರಾಣಿಬೆನ್ನೂರು. ಓಕೆ ಸರ್, ಇದು ನಿಮ್ಮ ಸ್ವಂತ ಗಾಡಿನಾ? ನಾವು ಡ್ರೈವರ್ ಇದ್ದು, ಸ್ವಂತ ಗಾಡಿ. ಡ್ರೈವರ್. ಓಕೆ, ಸ್ವಂತ ಗಾಡಿ ಅಲ್ಲ ಸರ್? ಸ್ವಂತ ಗಾಡಿ ಅಲ್ಲ ನಮ್ದು. ಓಕೆ ಸರ್, ಇದು 10 ವೀಲ್ ಅಲ್ವಾ? ಹಾ, 10 ವೀಲ್ ಸರ್. ಸರ್, ನಾನ್ ಕೇಳಿದ ಹಾಗೆ ತುಂಬಾ ಜನ ಹೇಳ್ತಾರೆ 10 ವೀಲಿಗೆ ಮಾರ್ಕೆಟ್ ಇಲ್ಲ, ಆ ತರ ಎಲ್ಲ ಹೇಳ್ತಾರೆ, ನಿಜನಾ? ಅಂದ್ರೆ ನಮ್ಮ ಲೈನಿಗೆ, ನಮಗೆ ಈಗ ನಾವು ಗೋವಾ ರೆಗ್ಯುಲರ್ ಅಡ್ಡಾಡ್ತೀವಿ, ನಮ್ಮ ಲೈನಿಗೆ ಏನೈತಲ್ಲ ನಡೀತಿತ್ತು, 10 ವೀಲ್ ನಡೀತಿತ್ತು. ಓಕೆ, ಬೇರೆ ಕಡೆ ಹೊರಗಡೆ ಎಲ್ಲ 12 ವೀಲ್ 14 ವೀಲ್ಗೆ ಸ್ವಲ್ಪ ಮಾರ್ಕೆಟ್ ಇದೆ. ಓಕೆ, ಹಾಗೆಲ್ಲ ಇದೆ ಅಲ್ವಾ? ಹಾ, ಹಾಗೆಲ್ಲ. ಓಕೆ ಸರ್, ವರ್ಷ ಪೂರ್ತಿ ಇದೇ ಲೈನ್ ಅಲ್ಲಿ ಅಡ್ಡಾಡ್ತೀರಾ? ನಾವು ಈ ಗೋವಾ, ನಮ್ಮೂರು ಗೋವಾ ಬಿಟ್ಟು ಮತ್ತೆ ಎಲ್ಲಿ ಹೋಗಲ್ಲ ನಾವು. ಸೀಸನ್ ಏನಿಲ್ಲ ನಮ್ದು. ನಮ್ದು ಕಂಟಿನ್ಯೂ ಲೋಡ್ ಇರ್ತೈತೆ, ಅಕ್ಕಿ ಇರುತ್ತೆ, ಸಿಮೆಂಟ್ ಸೀಟ್ ಇರುತ್ತೆ. ಎಲ್ಲಿಂದ? ನಮ್ಮೂರಿಂದ, ರಾಣೆಬೆನ್ನೂರಿಂದ. ಓ, ನಿಮ್ಮ ಲೋಕಲ್ ಇಂದ? ನಮ್ದು ರಾಣೆಬೆನ್ನೂರಿಂದ ನಾವು ಅಕ್ಕಿ ತುಂಬ್ಕೊಂಡ್ ಬರ್ತೀವಿ ಇಲ್ಲಿ. ಓಕೆ, ಆಮೇಲೆ ಸಿಮೆಂಟ್ ಸೀಟ್ ತುಂಬ್ಕೊಂಡ್ ಬರ್ತೀವಿ. ಓಕೆ, ಆಮೇಲೆ ಹಲವಾರು ಏನೇನ್ ಬೇಕಾದ್ರು ತುಂಬ್ಕೊಂಡ್ ಬರ್ತಾ ಇರ್ತೀವಿ ನಾವು ಗೋವಾಗೆ. ಓಕೆ, ಅಂದ್ರೆ ರೆಗ್ಯುಲರ್ 3 ದಿನ. ಈಗ ನಾವು 3 ದಿನಕ್ಕೆ 4 ದಿನ ಒಂದು ಟ್ರಿಪ್ ಮಾಡ್ತೀವಿ ನಾವು. ತಿಂಗಳಿಗೆ ನಮ್ದು 6-7 ಟ್ರಿಪ್ ಆಗುತ್ತೆ. ಓಕೆ, 6-7 ಟ್ರಿಪ್. 6-7 ಟ್ರಿಪ್. ಓ, ಫಿಕ್ಸ್ ಲೋಡ್? ನಮ್ದು ಫಿಕ್ಸ್ ಲೋಡ್ ಇದೆ. ನಮ್ ಏನ್ ಸೀಸನ್ ಪಜನ್ ಏನಿಲ್ಲ, ರೆಗ್ಯುಲರ್ ನಾವು ಏನ್ ಮಾಡ್ತೀವಿ, ಇಲ್ಲಿ ನಮ್ದು ರೆಗ್ಯುಲರ್ ತುಂಬ್ತೀವಿ. ಎಲ್ಲಿಂದ? ನಮ್ಮ ಗೋವಾದಾಗೆ ಸ್ಟೀಲ್ ರಾಣೆಬೆನ್ನೂರಿಗೆ ಹೋಗಿತ್ತು. ಯಾವ ಫ್ಯಾಕ್ಟರಿಯಿಂದ ಸರ್? ಇದು ಲೋಬಲ್ ಫ್ಯಾಕ್ಟ್ರಿ, ಸನ್ರೈಸ್, ಲೋಬಲ್. ಓಕೆ, ಫಿಕ್ಸ್ ಇದೆ ಅಂತ ಇಲ್ಲ? ಹಾ, ಫಿಕ್ಸ್ ಅಂದ್ರೆ ಫ್ಯಾಕ್ಟ್ರಿಗೆ ಅಂದ್ರೆ ಕಬ್ಬಣನ ತುಂಬೋದು. ಓ, ಸ್ಟೀಲ್ ಐಟಮ್ ತುಂಬೋದು. 3-4 ಫ್ಯಾಕ್ಟ್ರಿ ಅದಾವೆ. ಮತ್ತೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ಫ್ಯಾಕ್ಟ್ರಿಗೆ ಲೋಡ್ ಮಾಡೋದು. ಓಕೆ, ಮತ್ತೆ ಬೇರೆ ಏನ್ ಲೋಡ್ ಆಗಲ್ಲ? ಬೇರೆ ನಾವ್ ಏನ್ ಲೋಡ್ ಮಾಡಲ್ಲ. ಓಕೆ ಸರ್, ಇದಕ್ಕೆ ಕೋಕ್ ಎಲ್ಲ ಲೋಡ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅಂತಾರೆ, ನಿಜನೇ ಅಲ್ವಾ? ಹೌದು ಹೌದು, ಇದಕ್ಕೆಲ್ಲ ಕೋಕ್ ಎಲ್ಲ ಲೋಡ್ ಮಾಡಿದ್ರೆ ಬಾಡಿಗೆ ಎಲ್ಲ ಕಡಿಮೆ. ಅದು ಹೌದು, ಅದು 10,000 ರೂಪಾಯಿ 10 ಟನ್ನಿಗೆ ಹಿಂಗಿರುತ್ತೆ. ಅದು ಗೀಟದಿಲ್ಲ. ಅದು ಹೌದು. ಟನ್ನೇಜ್ ಗಾಡಿ ಇದ್ರೆ 30-35 ಟನ್ ಗಾಡಿ ಇದ್ರೆ ಅದಕ್ಕೆ ಲಾಭ ಆಗುತ್ತೆ, ಸ್ವಲ್ಪ ಲಾಭ ಆಗುತ್ತೆ. ಇದಕ್ಕೇನು ಉಳಿಯೋದಿಲ್ಲ ಅಲ್ವಾ? ಇದಕ್ಕೇನು ಉಳಿಯೋದಿಲ್ಲ ಸ್ವಲ್ಪ. ಓಕೆ ಸರ್, ಮಂಗಳೂರು ಲೈನಿಗೆಲ್ಲ ಹೋಗೋದಿಲ್ವಾ? ಮಂಗಳೂರು ಲೈನ್ ನಮ್ಗೆ, ಮಂಗಳೂರು ಲೈನ್ ನಾವು ಹೋಗೋದಿಲ್ಲ. ನಮ್ಮವು ಬೇರೆ ಗಾಡಿ ಅದಾವ ಮಂಗಳೂರು ಲೈನ್. ಓ, ಇನ್ನು ಮತ್ತೆ ಬೇರೆ ಗಾಡಿ? ಅವ್ರ ಲೈನ್ 6 ಲೈನ್ ಅಡ್ಡಾಡ್ತಾರೆ, ನಾವು ಗೋವಾ. ಅವ್ರಿಗೆ ಹೆಂಗ್ ಒಂದತೆ ಹಂಗ ಅಡ್ಡಾಡ್ತಾರೆ ಹಂಗೆ. ಓಕೆ ಸರ್, ನಿಮ್ಮ ಕಂಪನಿಯಲ್ಲಿ ಎಷ್ಟು ಗಾಡಿ ಇದೆ ಸರ್? ನಮ್ಮ ಕಂಪನಿಯಲ್ಲಿ 2 ಗಾಡಿ ಇದೆ. 2? ಯಾವ್ಯಾವ್ದು ಸರ್? ಇದೆ 10 ವೀಲ್. 2 10 ವೀಲ್. ಎಷ್ಟು ವರ್ಷ ಆಯ್ತು ಸರ್ ಇದೇ ಗಾಡಿಯಲ್ಲಿ ಡ್ಯೂಟಿ? ನಾನು ಇದು ಗಾಡಿಯಲ್ಲಿ ಒಂದು 6-7 ವರ್ಷ ಆಯ್ತು. ಇದೇ ಕಂಪನಿಯಲ್ಲಿ? ಇದೇ ಕಂಪನಿಯಲ್ಲಿ. ಓಕೆ, ಹೇಗೆ ಸರ್? BS3 ಅಲ್ವಾ? BS3ನೇ ಇದು. ಓಕೆ, ಹೇಗೆ ಸರ್ 10 ವೀಲ್ ಗಾಡಿ? ಹಂಗೆ ಒಳ್ಳೇದಿದೆ, ನಡ್ಸಾಗಿ ಕಂಫರ್ಟಬಲ್ ಇದೆ. ಓಕೆ, ಅಂದ್ರೆ ಮತ್ತೊಂದು ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಹಳೆ ಗಾಡಿ ಅಲ್ಲ, ನಮ್ಗೆ ಬ್ರೇಕ್ ಮೇಲೆ ಇದಕ್ಕೆ ಬಹಳ ಕಂಡೀಷನ್ ನಂಬಿಕೆ ಗಾಡಿ. ಯಾಕಂತ ಹೇಳಿದ್ರೆ ಬ್ರೇಕ್ ನಮ್ಗೆ ಹಿಡಿತೈತೆ. ಈಗ ಹೊಸದಾಗಿ ಗಾಡಿ ಬಂದಾವೆ, ಒಂದೊಂದ್ಸಲ ಬ್ರೇಕ್ ಫೇಲ್ ಆಗ್ತಾವೆ. ಆಮೇಲೆ ಏನೇನೋ ಪ್ರಾಬ್ಲಮ್ ಇರ್ತಾವೆ. ಸೆನ್ಸರ್ ಪ್ರಾಬ್ಲಮ್ ಇರುತ್ತೆ. ಅದು ಸೆನ್ಸರ್ ಏನಾರ ಪ್ರಾಬ್ಲಮ್ ಆಗ್ಬಿಟ್ರೆ
ದಾರಿಯಲ್ಲಿ ನಿಂತ್ಕೊಂಡು ಶೋರೂಮ್ನವ್ರಿಗೆ ಕರಿಬೇಕು. ಓ, ಖಂಡಿತ. ಇದಕ್ಕೆ ಏನಾರ ಆದ್ರೆ ನಾವು ದಾರಿಯಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಹೌದು. ಹೆಚ್ಚು ಕಡಿಮೆ ಏನಾರ ದಾರ ಗೀರ ಕಟ್ಕೊಂಡು ಹೋಗ್ಬೋದು. Okay. ಆ ಗಾಡಿ ತಗೊಂಡ್ ಹೋಗಕ್ ಆಗಲ್ಲ. ಆ ಗಾಡಿ ತಗೊಂಡು ಆಗಲ್ಲ. ಸರ್ ಎರಡು ಸಹ ನಿಮ್ದು BS3 ಎರಡು BS3 ಎರಡು BS3. ಎರಡು BS3 ನಮ್ಗೆ ಗೋವಾ ಲೈನ್ಗೆ ಆ ಗಾಡಿ ನಡೆಯೋದಿಲ್ಲ. ಯಾಕಂದ್ರೆ ಇಲ್ಲಿ ಸಂಜೆಯಲ್ಲಿ ಹೋಗಿ ಖಾಲಿ ಮಾಡ್ಬೇಕು ನಾವು ಗಾಡಿ. ನಮ್ಗೆ 10 ವೀಲ್ ಇದ್ರೆ ಕರೆಕ್ಟ್ ಆಗಿ ನಾವು ಖಾಲಿ ಮಾಡ್ಬರ್ತೀವಿ. ಜಾಸ್ತಿ ಉದ್ದ ಇದ್ರೆ ಕಟ್ ಆಗೋದಿಲ್ಲ ಗಾಡಿ. 10 ವೀಲ್ ಇದ್ರೆ ನಾವು ಅಕ್ಕಿ ಈಗ 3 ಡೆಲಿವರಿ 2 ಡೆಲಿವರಿ ತುಂಬ್ಕೊಂಡು ಹೋಗ್ತೇವೆ. ಅದು ಸಂಧಿಯಲ್ಲಿ ಹೋಗ್ಬೇಕು, ಸಣ್ಣ ದಾರಿಯಲ್ಲಿ ಹೋಗ್ಬೇಕು, ರಿವರ್ಸ್ ಹಾಕ್ಬೇಕಾಗತ್ತೆ. ದೊಡ್ಡ ಗಾಡಿ ಇದ್ರೆ ಅಲ್ಲಿ ತಿರುಗೋದಿಲ್ಲ. ಹಂಗಾಗಿ ಮತ್ತೆ ಅವ್ರು ಲೋಡ್ ಕೊಡೋದಿಲ್ಲ. ಸರ್ ಎಷ್ಟು ಟನ್ನೇಜ್ ಲೋಡ್ ಆಗುತ್ತೆ ಸರ್ ಇದಕ್ಕೆ? ಪಾಸಿಂಗ್ ಎಷ್ಟು ಬರುತ್ತೆ? 20 ಟನ್ ಪಾಸಿಂಗ್ ಟನ್. ಓಕೆ, ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಎಷ್ಟು ಬರುತ್ತೆ? ಟೋಟಲ್ ಇದನ್ನ 28 ಟೋಟಲ್ ವೇಟ್ ಗಾಡಿದು 28 ಬರುತ್ತೆ. ಓ, 8 ಟನ್ ಬರೀ ಖಾಲಿ ಗಾಡಿ. ಖಾಲಿ ಗಾಡಿ 20 ಟನ್ ಮಾಲು. ಓಕೆ ಸರ್, ಇದಕ್ಕೆ ಮೊದಲೆಲ್ಲ ಸ್ಟಾರ್ಟಿಂಗ್ 18 ಟನ್ ಕೆಪಾಸಿಟಿ ಇಲ್ಲ 16 ಟನ್ 16 ಟನ್ ಇತ್ತು ಫಸ್ಟ್. ಓಕೆ, ಆಮೇಲೆ ಆಮೇಲೆ ಅದು ಇನ್ಶೂರೆನ್ಸ್ ಕಡಿಮೆ ಇತ್ತು, ಆಮೇಲೆ ಟ್ಯಾಕ್ಸ್ ಕಡಿಮೆ ಇತ್ತು ರೇಟ್. ಓಕೆ, ಈಗೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ RTO ಏನ್ ಮಾಡಿದಾನೆ 20 ಟನ್ 19 ಮಾಡಿದಾನೆ. ಇದಕ್ಕೆ 20 ಪಾಸ್ ಆಗುತ್ತೆ. 20 ಪಾಸ್ ಆಗುತ್ತೆ. ಯಾಕಂದ್ರೆ ಖಾಲಿ ಗಾಡಿ ಸ್ವಲ್ಪ ವೇಟ್ ಕಡಿಮೆ ಇದ್ರೆ 500 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್, ಇದು ನಾಮಕಲ್ ಕ್ಯಾಬಿನ್ ಅಲ್ವಾ? ಹೌದು, ನಾಮಕಲ್ ಕ್ಯಾಬಿನ್. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಈ ಗಾಡಿ ಕ್ಯಾಬಿನ್ ಮಾಡಿಸಿ? ಈ ಗಾಡಿ ಕ್ಯಾಬಿನ್ ಮಾಡಿಸಿ ಒಂದು 5 ವರ್ಷ ಆಗಿರ್ಬೋದು. 5 ವರ್ಷ. 5 ವರ್ಷ ಆಗಿದೆ. ಹೇಗೆ ಸರ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಈಗ ಮಾಡ್ಸೋ ಟೈಮ್ ಬಂದಿದ್ದು ಮತ್ತು ಬಾಡಿ ಕ್ಯಾಬಿನಿಗೆ ಬಂದಿದೆ. ಮತ್ತೆ ಇನ್ನೊಂದು ವರ್ಷ ಒಳಗೆ ಇದು ಬಾಡಿ ಕ್ಯಾಬಿನ್ ಕೆಲಸ ಮಾಡ್ತೀವಿ. ಓಕೆ ಸರ್, ಎಷ್ಟು ವರ್ಷ ಓಡಿಸಿದಿರಾ? ಈಗ ನಾನಿದು 5-6 ವರ್ಷ ಓಡಿಸಿದ್ದೀನಿ. ಓಕೆ, ಇದೇ ಗಾಡಿಯಲ್ಲಿ ಇದ್ದು ನೀವು 6 ವರ್ಷ ಆಯ್ತು ಇವಾಗ? ಇಲ್ಲ, ಫಸ್ಟಿಗೆ ಒಂದು 3 ವರ್ಷ ಹಿಂದೆ ಬೇರೆ ಗಾಡಿ ಇತ್ತು, ಅದು 3 ವರ್ಷ ನಡೆಸಿದೆ. ಆಮೇಲೆ ಆ ಗಾಡಿ ಕೊಟ್ರು ಅವರು, ಅದು 10 ವೀಲ್. ಆಮೇಲೆ ಮತ್ತೊಂದು ತಗೊಂಡ್ಬಂದಿದ್ರು, ಅದು 1 ವರ್ಷ ಓಡಿಸಿದೆ. ಓಕೆ, ಅದು ಗಾಡಿ ಕೊಟ್ರು. ಆಮೇಲೆ ಇದು ತಗೊಂಡ್ 2 ವರ್ಷ ಆಯ್ತು. ಓಕೆ, ಎಲ್ಲ ಲೈಲ್ಯಾಂಡ್. ಲೈಲ್ಯಾಂಡ್. ಓಕೆ, ಏನಕ್ಕೆ ಸರ್ ಪದೇ ಗಾಡಿ ಚೇಂಜ್ ಮಾಡ್ತಾ ಇದ್ದಾರೆ ನಿಮ್ಮ ಮಾಲಕರು? ಅಂದ್ರೆ ಅದು ಅವ್ರಿಗೆ ಈಗ ಏನಾರ ಪ್ರಾಬ್ಲಮ್ ಆಗ್ಬಿಟ್ರೆ, ಏನಾರ ಇದು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಸ್ವಲ್ಪ ಮೊದ್ಲೇ ಈಗ 15 ಇತ್ತು, ಫಸ್ಟ್ ತಗೊಂಬಂದ್ 14 ತಗೊಂಬಂದಿದ್ರು. ಆಮೇಲೆ 15 ತಗೊಂಬರ್ ಮಾಡ್ಲು 2015. ಆಮೇಲೆ ಏನ್ ಮಾಡಿದ್ರೆ 2016 ತಗೊಂಬರ ಅಂತ ಹೇಳಿ 2016 ತಗೊಂಡ್ರು. ಓಕೆ, ಇದು 2016 ಮಾಡ್ಲು. 2016. ಓಕೆ, ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇವಾಗ? ಇಲ್ಲ ಇದು ನೋಡಿ ಎಷ್ಟಾಗಿದೆ? 2 ಲಕ್ಷ ಚಿಲ್ಲರೆ. ಓಕೆ, ಆದ್ರೂ ಸಹ ಕಂಡೀಷನ್ ಇದೆ ಗಾಡಿ ಕಂಡೀಷನ್ ಇದೆ. ಓಕೆ, ಏನೆಲ್ಲ ಕೆಲಸ ಬಂದಿದೆ ಸರ್ ಇಷ್ಟು ತನಕ? ಈಗ ಇನ್ಸ್ಟಮಟ್ಟ ನಾವು ಗೇರ್ ಬಾಕ್ಸ್ ಕೆಲಸ ಮಾಡಿಸಿದೀವಿ. ಇಲ್ಲ, ಓಪನ್ ಮಾಡಿಲ್ಲ. ಗೇರ್ ಬಾಕ್ಸ್ ಕೆಲಸ, ಗೇರ್ ಹಗಲಲ್ಲಿ ಹಾಕ್ತಿವಲ್ಲ ನಾವು, ಚಡಾನಲ್ಲಿ ಬರೋದೆಲ್ಲ ಹಗಲಲ್ಲಿ ತೆಗಿಯೋದು ಮಾಡೋದು. ಕ್ಲಚ್ ಪ್ಲೇಟ್ ಹೋಗುತ್ತೆ, ಅದು ವರಲಿಂಗ್ ಮಾಡ್ತೀವಿ. ಆಮೇಲೆ ಕುರಂತ್ ಪೇನ್ ವರ್ಷಕ್ಕೆ ಒಂದ್ಸಲಿ ಚೇಂಜ್ ಮಾಡ್ತೀವಿ. ವರ್ಷಕ್ಕೆ ಒಂದ್ಸಲಿ ನಡಿತೈತೆ, ವರ್ಷಕ್ಕೊಮ್ಮೆ ಸೌಂಡ್ ಬರ್ತದೆ ಗೊರ್ರ ಅಂತೇಳಿ, ಅದು ಚೇಂಜ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ದೊಡ್ಡ ಚಡಾನಲ್ಲಿ ನಾವು ಗೇರ್ ಹಾಕ್ತೇವಲ್ಲ, ಜಟಕ ಹೊಡಿತೀವಿ, ಸಣ್ಣ ಪೀಸ್ ಹಾರ್ತೇವೆ. ಅದು ಅದಕ್ಕೆಲ್ಲ ಏನೈತಲ್ಲ ವರ್ಷಕ್ಕೆ ಒಂದ್ಸಲಿ ಅದು ಚೇಂಜ್ ಮಾಡ್ತೀವಿ. ಈ BS3 ಲೈಲ್ಯಾಂಡ್ ಗಾಡಿದು ಸ್ಟೇರಿಂಗ್ ತುಂಬಾ ಚಿಕ್ಕದಲ್ವಾ? ಇದು ಚಿಕ್ಕದೆ. ಅಂದ್ರೆ ಇದು BS3 ಚಿಕ್ಕದೆ. ಆಮೇಲೆ BS4 ಇಷ್ಟೇ ಇರುತ್ತೆ. ಅದು BS6 ಅಲ್ಲಿ ಸ್ವಲ್ಪ ದೊಡ್ಡ ಮಾಡಿದ್ದಾರೆ. ಅದು ಅಂತ ಹೇಳಿದ್ರೆ 10 ವೀಲ್ಗೆ ಇಷ್ಟೇ ಇರೋದು. 10 ವೀಲ್ಗೆ. ಆಮೇಲೆ ಅದು 12 ವೀಲ್ 16 ವೀಲ್ ಅದಕ್ಕೆ ಸ್ವಲ್ಪ ದೊಡ್ಡ ಕೊಟ್ಟಿದ್ದಾನೆ ಅಷ್ಟೇ. ಅದಕ್ಕೆ ದೊಡ್ಡ ಕೊಟ್ಟಿದ್ದಾನೆ. ಆಮೇಲೆ ಇವ್ರದೇ ವರ್ಕ್ಶಾಪ್ ಇದೆ, ಇವ್ರದೇ ಗ್ಯಾರೇಜ್ ಇದೆಯಾ? ಗ್ಯಾರೇಜ್ ಇದೆ ಅವ್ರದ್ದು. ಪದೇ ಅವ್ರ ಏನ್ ಮಾಡ್ತಾರೆ, ಅವರು ಟ್ರಿಪ್ಪಿಗೆ ಹೋಗ್ತಾರೆ ಎಲ್ಲ ಚೆಕಿಂಗ್ ಮಾಡ್ತಾರೆ ಗಾಡಿ ಎಲ್ಲ. ಪ್ರತಿ ಟ್ರಿಪ್ಪಿಗೂ ಚೆಕ್ ಸರ್ವಿಸ್ ಮಾಡ್ತಾರೆ. ಓಕೆ, ನಿಮ್ಮ ಓನರ್ದೇನಾ? ನಮ್ಮ ಓನರ್ದೇ. ಓಕೆ, ಎಲ್ಲಿ ಬರುತ್ತೆ ಸರ್ ಗ್ಯಾರೇಜ್? ಇದು ರಾಣೆಬೆನ್ನೂರಲ್ಲಿ. ಅದು ಅಲ್ಲೇ ಗ್ಯಾರೇಜ್ ಅಲ್ಲೇ. ಅವರು ಅದೇ ಊರು, ನಮ್ದು ಅದೇ ಊರು. ಓಕೆ, ಹಾಗೆ ಅಲ್ವಾ ಸರ್? ಸರ್, ಹೇಗೆ ಅಂದ್ರೆ ಈ ಬಾಡಿ ಕ್ಯಾಬಿನ್ ಮತ್ತೆ ನಿಮ್ಮ ಫೀಲಿಂಗ್ಸ್ ಎಲ್ಲ? ಬಾಡಿ ಕ್ಯಾಬಿನ್ ಇದು ತಮಿಳ್ನಾಡಲ್ಲಿ ಕಟ್ಸಿರೋದಲ್ವಾ? ಹೌದೌದು, ತಮಿಳ್ನಾಡು. ಇವಾಗ ಮತ್ತೆ ಬಾಡಿ ಕ್ಯಾಬಿನ್ ಬಂದಿದೆ ಗಾಡಿ? ಬಂದಿದೆ, ಇನ್ನೊಂದು 6-7 ತಿಂಗಳಲ್ಲಿ ಮತ್ತೆ ಹೋಗ್ಬೇಕು. ಓಕೆ, ಹೇಳಿದಾರ ಓನರ್? ಹೇಳಿದ್ದಾರೆ ಮಾಡ್ಸೋಣ ಅಂತ ಹೇಳಿ. ಅದೇ ಒಂದ್ 6-7 ತಿಂಗಳು ಹೋಗುತ್ತೆ. ಓಕೆ ಸರ್, ಇವಾಗ ಮತ್ತೆ ಹೋಗಿದ್ರೆ ಸರ್ ತಮಿಳ್ನಾಡಿಗೆ ಹೋಗ್ತೀರಾ? ಹೌದೌದು, ತಮಿಳ್ನಾಡಿಗೆ ತುಮಕೂರಿಗೆ ಹೋಗ್ಬೋದು. ತುಮಕೂರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಅಲ್ಲೇ ಬೆಂಗಳೂರಲ್ಲಿ ಮತ್ತೆ ಇದು ತಮಿಳ್ನಾಡಿಗೆ ಹೋಗ್ಬೋದು. ತಮಿಳ್ನಾಡಿಯಲ್ಲಿ ಒಂದ್ ಸ್ವಲ್ಪ ಯಾಕಂತ ಹೇಳಿದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕು. ಅವ್ರ ಕಂಡೀಷನ್ ಕೆಲಸ, ಪಕ್ಕಾ ಕೆಲಸ, ಪರ್ಫೆಕ್ಟ್. ಅಂದ್ರೆ ಅಲ್ಲೇ ದುಡ್ಡು ಜಾಸ್ತಿ ಬೇಕಾಗತ್ತೆ. ಎಲ್ಲಿ? ತಮಿಳ್ನಾಡಿಗೆ ಈ ಗಾಡಿಗೆ ಬಾಡಿ ಕ್ಯಾಬಿನ್ ಕಟ್ಸ್ಬೇಕಂದ್ರೆ ಒಂದ್ 5 ಲಕ್ಷ ಬೇಕು. ಓಕೆ, ಬರೀ ಬಾಡಿ ಮತ್ತೆ ಕ್ಯಾಬಿನ್ ಸೇರಿ? ಬಾಡಿ ಬೇರೆ ಅಲ್ಲ, ಎಲ್ಲ ಸೇರಿಸಿ ಗಾಡಿ ಎಲ್ಲ ರೆಡಿ ಆಗ್ಬೇಕಂತ ಹೇಳಿದ್ರೆ ಒಂದ್ 5 ಲಕ್ಷ ಬೇಕು. ಓಕೆ, ಅದೇ ಒಂದು ತುಮಕೂರಿನಲ್ಲಿ ಮಾಡಿಸಿದ್ರೆ ಅದೇ ಟೈಪ್ ಆಗತ್ತೆ ಗಾಡಿ, ಒಂದ್ 3.5-4 ಲಕ್ಷ ಮಟ್ಟ ಹೋಗುತ್ತೆ. ಓಕೆ, ಒಂದ್ ಬೆನಿಫಿಟ್ ಏನಂತ ಹೇಳಿದ್ರೆ ಒಂದ್ 80,000-70,000 ಉಳಿತಾವ ಅಲ್ಲಿ. ಓಕೆ ಸರ್, ಯಾವ್ದ್ರಲ್ಲಿ ಡಿಫ್ರೆನ್ಸ್ ಬರುತ್ತೆ ಅದಕ್ಕೆ ಇದಕ್ಕೆ? ಅಂದ್ರೆ ಡಿಫ್ರೆನ್ಸ್ ಏನಿಲ್ಲ.
ಅಲ್ಲಿಗ ತಮಿಳ್ನಾಡು ಬಾಡಿ ಕೇಬಿನ್ ಅಂತ ಹೇಳಿದ್ರೆ ಪಕ್ಕ ಇರುತ್ತೆ. ಓಕೆ. ಇಲ್ಲಿ ನಾವು ಈಗ ತುಮಕೂರಲ್ಲಿ ಅದೇ ಎಲ್ಲ ಮಾಡ್ತೀವಲ್ಲ, ಒಂದ್ ಸ್ವಲ್ಪ ಶೇಪ್ ಚೇಂಜ್ ಆಗುತ್ತೆ ಅಷ್ಟೇ. ಶೇಪ್ ಚೇಂಜ್ ಆಗುತ್ತೆ. ಕರೆಕ್ಟ್ ಇರುತ್ತೆ. ಹಾ ಕರೆಕ್ಟ್ ಇರುತ್ತೆ. ಒಂದ್ ಸ್ವಲ್ಪ ಕೆಲಸ ಚೇಂಜ್ ಆಗುತ್ತೆ. ಕೆಲಸ ಅವ್ರು ಪರ್ಫೆಕ್ಟ್ ಮಾಡ್ತಾರೆ. ಒಂದ್ ಸ್ವಲ್ಪ ಇವ್ರು ಹೆಚ್ಚು ಕಡಿಮೆ ಮಾಡ್ತಾರೆ. ಇರ್ತಾರೆ ಬಾಳ ಹಲವಾರು ಗಾಡಿ ಈಗ ಚೆಸ್ ತಗೊಂತಾರಲ್ಲ ಎಲ್ಲಾರು ಹೊಸ ಗಾಡಿ, ಅವರು ಅಲ್ಲೇ ತಗೊಂಡ್ ಹೋಗ್ತಾರೆ ಗಾಡಿ. ತಮಿಳ್ನಾಡಿಗೆ ಹೋಗ್ತಾರೆ. ಅವ್ರಿಗೆ ಈಗ ಒಬ್ಬೊಬ್ರಿಗೆ ಇಷ್ಟ. ಈಗ ಟಾಟಾ ಗಾಡಿ ತಗೊಂಡ್ರೆ ಒಬ್ಬರು ಏನ್ ಮಾಡ್ತಾರೆ ಬೆಳಗಾವಿಗೆ ಹೋಗ್ತಾರೆ. ಬೆಳಗಾಂ ಅವ್ರಿಗೆ ಆ ಬಾಡಿ ಕೇಬಿನ್ ಇಷ್ಟ. ಒಬ್ಬೊಬ್ರಿಗೆ ತಮಿಳ್ನಾಡು ಬಾಡಿ ಕೇಬಿನ್ ಇಷ್ಟ. ಟಾಟಾ ಗಾಡಿ ಬೆಳಗಾವಿ ಕಟ್ಸೋದು ಜಾಸ್ತಿ. ಅವ್ರು ಬೆಳಗಾಂನಲ್ಲಿ ಕಳ್ಸೋದು. ಇಲ್ಲಿ ಎಲ್ಲ ಕಟ್ಟೋದಿಲ್ಲ, ಅದು ಅವ್ರಿಗೆ ಬರೋದಿಲ್ಲ ಕಟ್ಟಾಗಿ ತಮಿಳ್ನಾಡಲ್ಲಿ. ಓಕೆ. ತಮಿಳ್ನಾಡವರು ಟಾಟಾ ಗಾಡಿ ಕಟ್ಟೋದಿಲ್ಲ ಅವರು. ಅಂದ್ರೆ ತಮಿಳ್ನಾಡು ಬಾಡಿ ಕೇಬಿನ್ ಅಂದ್ರೆ ಕಟ್ತಾರೆ, ಅಂದ್ರೆ ಅದು ಬೆಳಗಾಂ ಬಾಡಿ ಕೇಬಿನ್ ಕಟ್ಟಕ್ ಆಗಲ್ಲ. ಅವ್ರು ಮಾಡೋದು ಈ ಸೈಡೆ. ಅದು ವುಡನ್ ಕೇಬಿನ್. ಅದು ಅಂಕೋಲಾ ಕೇಬಿನ್ ಬರುತ್ತಲ್ಲ ಆ ತರ ಐತಿ. ಅವ್ರು ಇಲ್ಲೇ ಆಗತ್ತೆ, ಅವ್ರು ಎಲ್ಲಾಗತ್ತೆ ಅಲ್ಲೇ ಕೆಲಸ ಆಗತ್ತೆ ಸರ್. ಅದು ಈಗ ತಮಿಳ್ನಾಡು ಬಾಡಿ ಕೇಬಿನ್ ತಮಿಳ್ನಾಡಲ್ಲೇ ಆಗ್ತದೆ ಪಕ್ಕ. ಆಮೇಲೆ ಚಿರ್ಚಿನ್ಗೋಡು ಅಲ್ಲೇ ಇಲ್ಲೇ. ಆಮೇಲೆ ನಮ್ಗೆ ಬೆಳಗಾಂ ಬೇಕಂದ್ರೆ ಬೆಳಗಾಂ ಬಾಡಿ ಕೇಬಿನ್ ಇಲ್ಲಿ ಪಕ್ಕ ಕೆಲಸ ಮಾಡ್ಕೊಡ್ತಾರೆ. ಒಬ್ಬೊಬ್ರಿಗೆ ಇಷ್ಟ ನಮ್ಗೆ ಈ ಕ್ಯಾಬಿನ್ ಬೇಕು ಆ ಕ್ಯಾಬಿನ್ ಬೇಕಂತ ಹೇಳಿ. ಅವ್ರಿಗೆ ಹೆಂಗ್ ಇಷ್ಟ ಬರುತ್ತೆ ಅವ್ರು ಮಾಡ್ಕೊಂತಾರೆ. ಹಂಗೆ ಸರ್. ನೀವು ಈ ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು ಯಾವ ಟೈಮ್ ಅಲ್ಲಿ ಸರ್? ನಾನು ಈಗ ಇಲ್ಲ ಅಂತ ಹೇಳಿದ್ರೆ ಒಂದು 18-20 ವರ್ಷ ಆಯ್ತು ಬಂದು. ಬಹಳ ಸಣ್ಣನಿದ್ದೆ. ಕಂಡಕ್ಟರ್ 6 ವರ್ಷ ಕಂಡಕ್ಟರ್ ಕೆಲಸ ಮಾಡಿದ್ದೇನೆ. ಬಂದಾಗ ಯಾವ ಗಾಡಿಯಲ್ಲಿ ಸರ್ ಸ್ಟಾರ್ಟ್ ಮಾಡಿರೋದು? ನಾನು ಬಂದಾಗೆ ಫಸ್ಟ್ ಲೈಲ್ಯಾಂಡ್ ಗಾಡಿನೇ, ಹಳೆ ಗಾಡಿ. ಸಿಕ್ಸ್ ವೀಲ್. ಸಿಕ್ಸ್ ವೀಲ್ ಅಲ್ಲಿ ಕಂಡಕ್ಟರ್ ಕೆಲಸ ಮಾಡಿದ್ದೆ ನಾನು. ಆಮೇಲೆ ಮಾಡಿ ಆರಾಮ ಇದು 6 ವರ್ಷ ಕಿನ್ನರ್ ಕೆಲಸ ಮಾಡಿ ಆಮೇಲೆ ಏನಿದೆ ಅಲ್ಲ ನಾನು ಮೆಲ್ಕಾಗಿ ಡ್ರೈವರ್ ಕೆಲಸ ಕಲಿತೆ. ಸರ್ ಇವಾಗ ಒಬ್ರೇ ಓಡಿಸ್ತಿದ್ದೀರಾ? ಈಗ ಒಬ್ಬನೇ ಅಡ್ಡಾಡ್ತೇನೆ. ಏನು ಅನ್ಸಲ್ವಾ ಸರ್? ಟೈರ್ಡ್ ಏನು ಅನ್ಸಲ್ವಾ? ಏನ್ ಅಂತ ಆಗಿದ್ರೇನು ನಾವೆಲ್ಲ ಒಬ್ಬರೇ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಟೈರ್ಗೆ ಪಂಚರ್ ಆದ್ರೆ ಇದಾಗಿದ್ರೆ ಏನ್ ಅದೇನ್ ದೊಡ್ಡದಲ್ಲ. ಈ ಕಾಲದಲ್ಲಿ ಈಗ ನಾವು ನಮ್ ಕಾಲಲ್ಲಿ ನಾವು ಕಲಿಬೇಕಂತೇಳಿ ಕಿನ್ನರ್ ಕೆಲಸ ಮಾಡಿದ್ರಿ. ಈ ಕಾಲಲ್ಲಿ ಯಾರು ಕಲಿಬೇಕಂತ ಏನಿಲ್ಲ. ಈಗ ನಾಲ್ಕು ದಿನ ಬೇರೆ ಜೊತೆಗೆ ಬರ್ತಾರೆ, ದೋಸ್ತರ ಜೊತೆಗೆ ಗಾಡಿ ಹೊಡೆದ್ ಕಲಿತಾರೆ, ನಾಳೆ ನಾನು ಡ್ರೈವರ್ ಅಂತ ಹೇಳ್ಬಿಡ್ತಾರೆ. ನಮ್ಮಂಗೆ ಅದು ನಮ್ಗೆ ಡ್ರೈವರ್ ಎಣಿಸೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಆಮೇಲೆ ಯಾರು ಬಂದ್ರೆ ಹೆಂಗ್ ಮಾತಾಡ್ಬೇಕು, ಏನು ನಾವ್ ಹೆಂಗ್ ಉಳಿದ್ ಬರ್ಬೇಕಂತ ಅದನ್ನು ಗೊತ್ತಾಗಲ್ಲ. 4 ದಿನ ಹಂಗೆ ಒಳ್ಳೆ ಬರ್ತಾರ ನಡೆಸ್ತಾರೆ. ಯಾರ ಮೈ ಮೇಲೆ ಬಂದ್ರೆ ಗಾಡಿ ಉಳ್ಸಾಕೆ ಅವ್ರಿಗೆ ಇದು ಆಗಲ್ಲ ಅಷ್ಟೇ. ಹಂಗಾಗಿ ಬಹಳ ಆಕ್ಸಿಡೆಂಟ್ ಅಲ್ಲಿ ಇಲ್ಲಿ ಆಗ್ತಾ ಇರ್ತವೆ ಸ್ವಲ್ಪ. ಅದು ಓಕೆ ಸರ್. ಕೊನೆಯಲ್ಲಿ ಈ ಫೀಲ್ಡ್ ಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ನಾನು ಈ ಫೀಲ್ಡ್ ಗೆ ನೋಡಿ, ಈ ಫೀಲ್ಡ್ ಗೆ ಬಂದ್ರೆ ಒಳ್ಳೆ ಕಲೀತಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ನಮ್ಗೆ ಏನೈತಲ್ಲ, ನಮಗ್ ಕಣ್ಣು ರಾತ್ರಿ ಟೈಮ್ ಅಲ್ಲಿ ಸ್ವಲ್ಪ ಮುತ್ತಬೇಡ್ದು. ಯಾವನ್ ಇದ್ರಿಗೆ ಬರೋನ್ ಹೆಂಗ್ ಬರ್ತಾನೆ ಗೊತ್ತಿಲ್ಲ. ಅದು ಎಲ್ಲ ನಾನೇನ್ ಹೇಳ್ತೀನಿ, ಇದು ದಂಧೆ ಒಂದ್ ನೀರ್ ಗುಳ್ಳಿ ಇರ್ತೈತಲ್ಲ ಆ ನಮ್ಮನ್ನ ಯಾವಾಗ ಪಟ್ಟ ಅಂತ ಹೊಡಿತೈತೆ ಅಂತ ಗೊತ್ತಿಲ್ಲ. ಹೌದು, ನೀವು ಸರಿ ಇದ್ರು ಮುಂದ್ಗಡೆಯಿಂದ ಬರೋರ್ ಸರಿ ಇರ್ಬೇಕಲ್ವಾ? ಅದೇ ಮೇನ್. ಯಾರು ಎಲ್ಲಿಂದ ಬರ್ತಾರೇನ್ ಗೊತ್ತಾಗಲ್ಲ. ನಾವೆಲ್ಲ ಹಲಗಾರ ಈಗ ಇಲ್ಲೇ ಕಣ್ಣು ಇಡ್ಬೇಕು, ಅಲ್ಲೇ ಕಣ್ಣು, ಹಿಂದ್ ಬರೋರಿಗೆ ಕಣ್ಣು ಇರ್ಬೇಕು. ಒಬ್ಬೊಬ್ರು ಇಲ್ಲಿಂದ ಓವರ್ಟೇಕ್ ಮಾಡ್ತಾರೆ. ಎಲ್ಲಾ ಕಡೆ ನಾವು ಕಣ್ಣು ಇರ್ಕೊಂಡ್ ನಡೆಸ್ಬೇಕು. ನಮ್ ಲೆಕ್ಕದಾಗಿ ನಾವು ಗಾಡಿ ನಮ್ದು ಹೆಂಗ್ ಕಂಟ್ರೋಲ್ ಆಗತ್ತೆ ಅದೇ ಲೆಕ್ಕದಾಗ ಹೋಗ್ಬೇಕು. ಓವರ್ ಸ್ಪೀಡ್ ಹೊಡಿದಿ, ಬ್ರೇಕ್ ಹತ್ತಿಲ್ಲ, ಅದು ಆಗಿಲ್ಲ. ಈ ರೋಡಲ್ಲಿ ಬಾಳ ಆಗತ್ತೆ ಯಲ್ಲಾಪುರ ರೋಡಲ್ಲಿ, ಯಾಕಂದ್ರೆ ಸಿಂಗಲ್ ರೋಡ್ ಅಲ್ಲ. ಈಗ ಯಾರ ಕೆಟ್ಟಾಗಿ ನಿಂದಿರ್ತಾನೆ ಟರ್ನಿಂಗ್ ನಲ್ಲಿ, ಹಂಗ ಜಮಾಶ್ ಬಂದ್ಬಿಡ್ತಾನೆ. ಮುಂದ್ ಗಾಡಿ ಬಂದ್ಬಿಟ್ರೆ ಕಂಟ್ರೋಲ್ ಆದ್ರೆ ನಿಂದಿರ್ತಾನೆ, ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ಸೀದಾ ಹೊಡಿದ್ ಬಿಡ್ತಾನೆ. ಎಲ್ಲಾ ಹಿಂಗೆ ಪ್ರಾಬ್ಲಮ್. ಅದೆಲ್ಲ ಶಾಣ ಇರ್ಬೇಕು, ಎಲ್ಲ ಕಲಿಬೇಕು ಅಂತ ಡ್ರೈವಿಂಗ್ ಇದ್ರೇನ ಈ ಲೈನಿಗೆ ಬಂದ್ರೆ ಒಳ್ಳೇದು. ಸುಳ್ಳೆ ಅರ್ಧ ಮೂರ್ಧ ಒಂದ್ 4 ದಿನ ಹೋಗಿ ದೋಸ್ತರ ಜೊತೆ ಕಲ್ಕಂದ್ ಬಂದು ದಾದಾಗಿರಿ ಮಾಡಿದ್ರೆ ಅದು ಹಿಡ್ಸೋದಿಲ್ಲ, ವರ್ಕೌಟ್ ಆಗೋದಿಲ್ಲ. ಪಾಪ ಅವ್ರು ಏನು ಈಗ ಮಾಲಕರ ಅಂತ ಹೇಳಿದ್ರೆ ಅವ್ರು ಏನು ಪಾಪ ಏನೇನು ಮಾರಿ ಏನೇನು ಇಟ್ಟು ಗಾಡಿ ಮಾಡಿರ್ತಾರೆ. ಬಿಡಪ್ಪ, ಗಾಡಿ ತುಂಬಾ ಸಾಲ ಮಾಡಿ ಲೋನ್ ಹಾಕಿಸಿ ಎಲ್ಲಾ ಮಾಡಿರ್ತಾರ. ಇವ್ ಏನ್ ಮಾಡ್ತಾರ, 4 ದಿನ ಕಲ್ಲದ್ ಬಂದು ಹುಡ್ರು ಬಂದು ಬ್ರೇಕ್ ಘಾಟ್ ಅಲ್ಲಿ ಹಂಗ ಬಹು ಅಂತ ಇಳ್ಸೋದು, ಮುಂದ್ ಬಂದಾಗ ಗಾಡಿ ನಿಂದಿರ್ಸಿಲ್ಲ ಅಂತ ಹೇಳಿದ್ ಘಾಟ್ ನಲ್ಲಿ ಇಳಿಸೋದು, ಯಾರ ನಿಂತ್ರ ಹಂಗ ಹೊಡಿಯೋದು. ಹಂಗ ಬಹಳ ಪ್ರಾಬ್ಲಮ್ ಆಗತ್ತೆ. ನಾನ್ ಹೇಳೋದೇನು, ಬಹಳ ಎಕ್ಸ್ಪೀರಿಯನ್ಸ್ ಇರ್ಬೇಕು. 6-7 ವರ್ಷ ಕಿನ್ನರ್ ಕೆಲಸ ಮಾಡಿದವ್ರಿಗೆ ಈ ಗಾಡಿ ದಂಧೆ ಒಲಿತೀವಿ. ಹೊಸದಾಗಿ ಬಂದ್ರೆ ಅದೇ 4 ದಿನ ಅಷ್ಟೇ. ಅವ್ರು ಯಾಕಂದ್ರೆ ಅಷ್ಟೇ ಐಡಿಯಾ ಇರೋದಿಲ್ಲ. ಈಗ ನನಗೆ ನೋಡಿ, ಈಗ ನನ್ ಗಾಡಿ ಬ್ರೇಕ್ ಫೇಲ್ ಆದ್ರೂ ಘಾಟ್ ನಲ್ಲಿ ನಾನು ಹೆಂಗ್ ನಿಂದ್ರಿಸ್ಬೇಕಂತೇಳಿ ನನ್ಗೆ ನ್ಯಾಕಿದೆ. ಆಕ್ಚುಲಿ ಗಾಡಿ ನಿಂತಿಲ್ಲಪ್ಪ ಅಂತ ಹೇಳಿದ್ರನ ನಾನು ಉಳಿಬೇಕು, ಫಸ್ಟ್ ಮುಂದ್ ಉಳಿಬೇಕು. ಅವನಿಗೆ ಉಳಿಸಿ ಏನೈತಲ್ಲ, ನಾನು ಉಳಿದ್ರೆ ಉಳಿಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ಒಬ್ಬನೇ ಎಲ್ಲರ ಸೈಡ್ಗೆ ಹೋಗಿ ಆಗ್ಬೇಕು ಗಾಡಿ. ಯಾರಿಗೇನ್ ಆಗ್ಬಾರ್ದು. ನಾ ಹೇಳೋದು ಇಷ್ಟ ಲೆಕ್ಕ. ಹಿಂಗೆಲ್ಲ ಅವ್ರಿಗೆ ಮಾಹಿತಿ ಇರ್ಬೇಕು. ಡ್ರೈವರ್ ಮೇಲೆ ಕುತ್ಕೊಂಡ ಮೇಲೆ ಹಿಂಗೆಲ್ಲ ಮಾಹಿತಿ ಇದ್ರೇನೆ ಅದು ಒಳ್ಳೇದು. ಹಿಂಗೆ ಇದೆ ನೋಡಿ ಸರ್, ಡ್ರೈವರ್ ದಂಧೆ ಅಂದ್ರೆ ಹಿಂಗೆ.
ಓಕೆ ಸರ್, ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್? ಸರ್ ನಿಮ್ದು ಯೂಟ್ಯೂಬ್ ಚಾನಲ್ ಭಾಳ ಒಳ್ಳೇದಿದೆ, ನಡೀತಾ ಇದೆ, ಹಿಂಗೆ ಇರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲ ಇದು ಲೈಕ್ ಮಾಡ್ರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ 10 ವೀಲ್ ಲಾರಿಯ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.